ಹೆಡ್ಡು, ನನ್ನ ಕ್ಲಾಸ್ ಇಲ್ಲಿಗೆ ಮುಗೀತು. ಇನ್ನು ನೀನು ಕ್ಲಾಸ್ ಶುರು ಮಾಡ್ಕೊ. ಬರಲೇನಮ್ಮ? ನಾಳೆ ಹೋಮ್ವರ್ಕ್ ಮಾಡಿಕೊಂಡು ಸೀದಾ ಮನೆಗೆ ಬಾ. ಓಯ್, ಭಾಳ ಬೆಗ್ರಿ ಕಣ್ಣಂಗೆ ನೀರು ಬೇರೆ ಇತ್ತು. ತಗಣಿ ಒರೆಸ್ಕಣಿ. ಇದ್ರಾಗ ನೀವು ಬೋರ್ಡ್ ಅಳಿಸೋ ಕೆಲಸ ಇಲ್ಲ. ಅಲ್ಗಣಿ, ಬೋರ್ಡಾಗೆ ಅಂತ ಬರ್ದಿತ್ತು, ಗಜೇಂದ್ರ ಪಟೇಲರಿಗೆ ಸುಸ್ವಾಗತ. ಈಗಣಿ, ನಿಮ್ಗೆ ಇನ್ನಿಲ್ಲಿ ಕೆಲಸ ಇಲ್ಲ. ನೀವು ಎಲ್ಲಿಂದ ಬಂದಿರಿಯೋ ಅಲ್ಲಿಗೆ ಟ್ರಾನ್ಸ್ಫರ್ ತಗಣಿ. ಇಲ್ಲಂದ್ರೆ ನಿಮ್ಮ ಶಂಕರಣ್ಣನ ಮನೆಗೆ ಅಡ್ಕಿ ಸುಪಿ ತೆಗೋ ಕೆಲಸ ಸೇರ್ಕೊಂಬದವರು ಸೇರ್ಕಣಿ. ಇಲ್ಲಿಗೆ ಬರಬೇಡಿ. ನಿಮಗೆ ಇನ್ನೂ ಒಂದು ವಿಷಯ ಹೇಳ್ತೀನಿ ಕೇಳಿ. ನಿಮಗೂ ಈ ಶಾಲೆಗೂ ಯಾಕೋ ಆಗ್ಬತ್ತಿಲ್ಲ. ಈ ಶಾಲೆಗೆ ನಿಮ್ಮ ಕಣಗಿದ್ದ ಒಂದು ಹೆಣ್ಣು ಟೀಚರಾಗಿ ಕೆಲಸ ಮಾಡ್ಕೊಂಡಿದ್ದಾಳೆ. ಅದು ಯಾಕೋ ಏನೋ ಫ್ಯಾನಿಗೆ ಹಗ್ಗ ಹಾಕೊಂಡು ಸತ್ತು ಅದ. ಅವಳ ಆತ್ಮವು ಇಲ್ಲೇ ಎಲ್ಲ ಓಡಾಡ್ತಾ ಇರುತ್ತೆ. ಅದು ಈ ಹೆಣ್ಣು ಟೀಚರಿಗೆ ಕೆಲಸ ಮಾಡಿಬಿಡುದಿಲ್ಲ, ತಿಳ್ಕಣಿ. ಈಗ ರಾಜೇಂದ್ರ ಪಟೇಲ್ರ ಸಮತೆ ಮೊನ್ನೆ ಸತ್ತುವಾರು. ಅವರು ಅತೃಪ್ತ ಆತ್ಮ. ಅವರಿಗೂ ಈ ಶಾಲೆ ನಡೆಸೋದು ಇಷ್ಟ ಇರಲ್ಲ. ಈಗ ಅವ್ರ ದೆವ್ವ ಇಲ್ಲೆಲ್ಲ ಓಡಾಡ್ತಾ ಇರುತ್ತೆ. ಈಗ ಅವ್ರ ದೆವ್ವ, ಆ ಹೆಣ್ಣು ಟೀಚರ್ ದೆವ್ವ, ಒಟ್ಟು ಡಬ್ಬಲ್ ದೆವ್ವ ನಿಮ್ಮನ್ನ ಹೊರದು ಮುಕ್ಕಿ ತಿಂತತ್ತು. ಇದೆಲ್ಲ ಬೇಕಾ? ನಿಮ್ಮ ಒಳ್ಳೇದಕ್ಕೆ ಹೇಳ್ತಾ ಇದ್ದಿ, ನೀವು ಒಳ್ಳೆ ರೀತಿಯಾಗಿ ಹೋಯ್ನಿ ಅಷ್ಟೇ. ನಾನಾ ಗಂಟೆ ಹೊಡೀತಿ, ನಂಗೆ ಬೀಗ ಹಾಕಿ ನೀವು ಹೊರಡಿ. ನಿಂತ್ಕೋ, ನಿನ್ನ ಹತ್ರ ಸ್ವಲ್ಪ ಮಾತಾಡ್ಬೇಕಿತ್ತು. ನಿಮ್ಮ ತಂದೆ ಸಾಯಬಾರ್ದಾಗಿತ್ತು. ಈ ಎಲ್ಲ ಸ್ಕೂಲಲ್ಲಿ ಒಬ್ಬ ಪೋಲಿ ಹುಡುಗ ಇರ್ತಾನಲ್ಲ, ಆಗಿದ್ದ ನಿಮ್ಮಪ್ಪ ಈ ಹಳ್ಳಿಲಿ. ಎನಿವೆ, ಅವ್ರ ಆತ್ಮಕ್ಕೆ ಶಾಂತಿ ಸಿಗಲಿ. ಮನಸ್ಸೊಳಗೆ ಅವ್ರ ಸಾವಿನ ಬಗ್ಗೆ ಖುಷಿ ಇಟ್ಕೊಂಡು ಹೊರಗೆ ಶಾಂತಿ ಮಂತ್ರನ ಭುವನ್, ನನಗೆಲ್ಲ ಅರ್ಥ ಆಗುತ್ತೆ. ಸಾವು ಯಾರ್ದಾದ್ರೂ ಸಾವೇನೆ. ಇನ್ನೊಬ್ರು ಸಾವಿಗೆ ಸಂಭ್ರಮ ಪಡೋಷ್ಟು ನೀಚ ನಾನಲ್ಲ. ನನಗೆ ಗೊತ್ತು ಡ್ಯಾಡಿ ಏನೇನು ತೊಂದರೆ ಕೊಟ್ಟಿದ್ದಾರೆ ಅಂತ. ನನಗೆ ಗೊತ್ತು, ನಿನ್ನಿಂದ ನನಗೆ ಬುದ್ಧಿ ಬಂತು ಭುವನ್. ಆದರೆ ಡ್ಯಾಡಿಗೆ ಆ ದೇವರು ನಾನೇ ಬುದ್ಧಿ ಹೇಳ್ತೀನಿ ಅಂತ ಕರ್ಕೊಂಡ್ಬಿಟ್ಟ.